ಬೆಂಗಳೂರಿನ ಯಮಗುಂಡಿಗಳನ್ನು ಮುಚ್ಚೋದಕ್ಕೆ ನಾಳೆಗೆ ಡೆಡ್ಲೈನ್. ಈ ಹಿನ್ನೆಲೆಯಲ್ಲಿ ಜನ ನಮ್ಮ ಏರಿಯಾಗಳಲ್ಲಿ ಗುಂಡಿ ಮುಚ್ಚಿ ಅಂತ ಕೈ ಮುಗಿದು ಕೇಳ್ಕೊಳ್ತಿದ್ದಾರೆ. ಬೆಂಗಳೂರಿನ ಯಮಗುಂಡಿಗಳನ್ನು ಮುಚ್ಚೋದಕ್ಕೆ ನಾಳೆ ಡೆಡ್ಲೈನ್. ಈ ಹಿನ್ನೆಲೆಯಲ್ಲಿ ದಯವಿಟ್ಟು ಆದಷ್ಟು ಬೇಗ ಬಂದು ನಮ್ಮ ಏರಿಯಾಗಳಲ್ಲಿ ಗುಂಡಿ ಮುಚ್ಚಿ ಅಂತ ಜನ ಕೈ ಮುಗಿದು ಬೇಡ್ಕೊಳ್ತಾ ಇರೋ ಚಿತ್ರಣ ಅದು. ದಾಸರಹಳ್ಳಿ ವಲಯದ ರಸ್ತೆ ಗುಂಡಿಯನ್ನು ಇನ್ನೂವರೆಗೂ ಮುಚ್ಚಿಲ್ಲ. ಆ ಕೆಲಸ ಬೇಗ ಮಾಡಿ ಡೆಡ್ಲೈನ್ ಮುಗಿದ್ಬಿಟ್ಟ ಮೇಲೆ ಆಮೇಲೆ ನಿಮ್ಮ ಪಾಡಿಗೆ ನೀವು ಇದ್ದು ಬಿಡ್ತೀರಿ, ಆಮೇಲೆ ನಮ್ಮ ಏರಿಯಾಗಳ ಕಥೆ ಏನು ಅನ್ನೋದು ಜನರ ಅಳಲು. ಈ ಹಿನ್ನೆಲೆ BBMP ಅಧಿಕಾರಿಗಳಿಗೆ ಕೈ ಮುಗಿದು ಕೇಳ್ಕೊಂಡಿದ್ದಾರೆ ಜನರು. ಮಳೆ ಬಂದರೆ ಹಳ್ಳ ದಿಗ್ಲು ಇರ್ತದೆ. ಆ ಟೇಬಲ್ ಏನಾಗ್ತದೆ ಅಂದರೆ ಆಕ್ಸಿಡೆಂಟ್ ಬಿದ್ದೋಗ್ತಾರೆ, ಆಕ್ಸಿಡೆಂಟ್ ಹಿಂದೆ ಮುಂದೆ ಬರ್ತಾರೆ, ಬಾಳ ಮಾಡ್ತಾರೆ. DCM ಶಿವಕುಮಾರ್ ಅವರು ಕೊಟ್ಟಂತಹ ಡೆಡ್ ಲೈನ್ ಇವತ್ತು ಕಡೆ ಆಗ್ತಾ ಇದೆ. ಇವತ್ತು ದಾಸರಹಳ್ಳಿ ವಲಯದಲ್ಲಿ ಗುಂಡಿ ಮುಚ್ಚುವಂತ ಕಾರ್ಯವನ್ನ BBMP ಅಧಿಕಾರಿಗಳು ಕೈಗೊಂಡಿರುವಂತದ್ದು ಗಮನಿಸಬಹುದು. ಇವತ್ತು ಭಾನುವಾರ ಆಗಿದ್ರು ಕೂಡ ಗುಂಡಿ ಮುಚ್ಚುವಂತ ಕಾರ್ಯದಲ್ಲಿ ಅಧಿಕಾರಿಗಳು ಹಾಗೆ ಸಿಬ್ಬಂದಿಗಳೆಲ್ಲರೂ ಕೂಡ ಪಾಲ್ಗೊಂಡಿರುವಂತದ್ದು. ವಲಯಾಯುಕ್ತರ ನೇತೃತ್ವದಲ್ಲಿ ಗುಂಡಿ ಮುಚ್ಚುವಂತ ಕೆಲಸ ಇವತ್ತು ಕೂಡ ಆಗ್ತಾ ಇದೆ. ಈ ಬಗ್ಗೆ ಅಂದ್ರೆ ದಾಸರಹಳ್ಳಿ ವಲಯದಲ್ಲಿ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇತ್ತು. ಅದಕ್ಕೆ ಈಗ ಒಂದು ರೀತಿ ಇಂಪ್ಯಾಕ್ಟ್ ಸಿಕ್ಕಿದೆ. ಅಯ್ಯಪ್ಪ ದೇವಾಲಯದ ಅಂದ್ರೆ ಜಾಲಹಳ್ಳಿಯ ಅಯ್ಯಪ್ಪ ದೇವಾಲಯದ ಬಳಿ ಸಾಕಷ್ಟು ಗುಂಡಿಗಳಿರುವ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಮಾಡಿತ್ತು. ಆ ಗುಂಡಿಗಳನ್ನು ಮುಚ್ಚುವಂತ ಕೆಲಸ ಆಗಿತ್ತು. ಆದರೆ ಸಂಪೂರ್ಣವಾಗಿ ರಸ್ತೆಯ ಉದ್ದಕ್ಕೂ ಕೂಡ ಗುಂಡಿಗಳು ಸಾಕಷ್ಟಿದ್ವು. ಅವುಗಳನ್ನು ಕೂಡ ಮುಚ್ಚುವಂತ ಕೆಲಸವನ್ನ ಇವತ್ತು BBMP ವಲಯಾಯುಕ್ತರ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು. ಇವತ್ತು ಡೆಡ್ ಲೈನ್ ಅಂದ್ರೆ ಇವತ್ತು ಕಡೆ ಆಗ್ತಾ ಇದೆ. DCM ಕೊಟ್ಟಂತ ಡೆಡ್ ಲೈನ್, ಆ ಡೆಡ್ ಲೈನ್ ಒಳಗಾಗಿ ಗುಂಡಿಗಳನ್ನು ಮುಚ್ಚುವಂತ ಬಿರುಸಲ್ಲಿ ಈಗ BBMP ಅಧಿಕಾರಿಗಳೆಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗಮನಿಸಬಹುದು, ಇದು ಜಾಲಹಳ್ಳಿಯ ಮುಖ್ಯ ರಸ್ತೆ. ಇದು ಈ ರಸ್ತೆಯಲ್ಲಿ ಇದ್ದಂತಹ ಗುಂಡಿಗಳನ್ನ ಅಂದ್ರೆ ಪಾತೋಲ್ಗಳನ್ನ ಮುಚ್ಚುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಒಟ್ಟಾರೆ ಇವತ್ತು ಸಂಪೂರ್ಣವಾಗಿ ಮುಗಿಸುವಂತ ತರಾತುರಿಯಲ್ಲಿ BBMP ಅಧಿಕಾರಿಗಳು ಕೂಡ ಇದ್ದಾರೆ. ಗಮನಿಸಬಹುದು, ಈಗ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಅಂದ್ರೆ ಗುಂಡಿಗಳನ್ನು ಮುಚ್ಚೋದಂತ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಿರುವಂಥದ್ದು. ಅಂದ್ರೆ ಇದನ್ನ ರಾತ್ರಿ ಹೊತ್ತು ಮಾಡಬೇಕಾಗಿತ್ತು ಅನ್ನುವಂಥ ಮಾತುಗಳನ್ನು ಕೂಡ ಇಲ್ಲಿ ವಾಹನ ಸವಾರರು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಗುಂಡಿ ಮುಚ್ಚುವಂತ ಕೆಲಸ ಏನಿದೆ ಅದನ್ನ ಮುಗಿಸುವಂತ ಕೆಲಸ ಆದಷ್ಟು ಬೇಗ ಮುಗಿಸುವಂತ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ಕೆಲಸ ಮಾಡ್ತಾ ಇರುವಂಥದ್ದು. ಈಗ ಗಮನಿಸಬಹುದು, ವಲಯಾಯುಕ್ತರು ಕೂಡ ಇದ್ದಾರೆ. ವಲಯಾಯುಕ್ತರ ನೇತೃತ್ವದಲ್ಲಿ ನಡೀತಾ ಇರುವಂತ ಗುಂಡಿ ಮುಚ್ಚುವಂತ ಕಾರ್ಯ ಇದು. ಒಟ್ಟಾರೆ ಅಂದ್ರೆ ಬ್ಯುಸಿ ಆಗಿರುವಂತಹ ರಸ್ತೆ ಇದು. ಯಾವಾಗಲೂ ಕೂಡ ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ವಾಹನ ಸಂಖ್ಯೆ ಕಡಿಮೆ ಇದೆ, ಆದರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ವಲಯಾಯುಕ್ತರು ಗಿರೀಶ್ ಅವರು ಇದ್ದಾರೆ. ಅವ್ರು ಮಾತಾಡಿಸ್ತೀನಿ. ಸರ್, ಎಷ್ಟು ಗುಂಡಿ ಇತ್ತು ಇವತ್ತು? ಡೆಡ್ ಲೈನ್ ಲಾಸ್ಟ್ ದಿನ ಇವತ್ತು DCM ಅವ್ರು ಕೊಟ್ಟಿದ್ದು. ಎಷ್ಟು ಗುಂಡಿ ಇದೆ? ಎಲ್ಲ ಇವತ್ತೇ ಕಂಪ್ಲೀಟ್ ಆಗತ್ತಾ ಏನು? ಒಟ್ಟು ಗುಂಡಿ ಗಮನ ಆ್ಯಪಲ್ಲಿ 400 ಗುಂಡಿ ರಿಜಿಸ್ಟರ್ ಆಗಿತ್ತು. ಬಟ್ ಇಲ್ಲಿ ಅದಷ್ಟೇ ಅಲ್ಲದೆ ಬೇರೆ ಗುಂಡಿಗಳು ಸಹ ಬಹಳಷ್ಟಿದೆ. ಸಾರ್ವಜನಿಕರ ಗಮನಕ್ಕೆ ತಂದಿದ್ದಾರೆ, ಮತ್ತೆ ಅಧಿಕಾರಿಗಳು ಸಹ ಓಡಾಡ್ಕೊಂಡು ನೋಡಿದ್ದಾರೆ. ಮತ್ತೆ ಎಲ್ಲೆಲ್ಲಿ ಕ್ರಿಟಿಕಲ್ ಇತ್ತು, ಎಲ್ಲೆಲ್ಲಿ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇತ್ತು, ಎಲ್ಲವನ್ನೂ ಸಹ ಕವರ್ ಮಾಡಿದ್ದೀವಿ. ಸರ್, ಈಗ ಜಾಲಹಳ್ಳಿ ಮುಖ್ಯ ರಸ್ತೆ ಏನಿದೆ ಅದ್ರ ಬಗ್ಗೆ ಪಬ್ಲಿಕ್ ಟಿವಿ ಕೂಡ ವರದಿ ಮಾಡಿತ್ತು. ಅಂದ್ರೆ ಸಾಕಷ್ಟು ಗುಂಡಿಗಳಿದ್ದಾವೆ ಅಂತ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಳಿ ಮಾತ್ರ ಗುಂಡಿಗಳು ಮುಚ್ಚಿದ್ರು, ಮುಂದೆ ಆಮೇಲೆ ಎಲ್ಲ ಹಂಗೆ ಬಿಟ್ಟಿದ್ರು. ಯಾಕಂಗ ಆಯ್ತು ಅಂತ ಇವತ್ತು ಪೂರ್ತಿ ಮುಚ್ತಾ ಇದ್ರೆ ಹೆಂಗೆ? ಪೂರ್ತಿ ಇವತ್ತು ಕವರ್ ಮಾಡ್ತೀವಿ. ಯಾವ್ಯಾವ ಪಾಠ ಹೋಲ್ ಇದೆ ಎಲ್ಲದನ್ನು ಕಂಪ್ಲೀಟ್ ಆಗುತ್ತೆ ಎಸ್ ಹೌದು.